ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಕನ್ನಡಾಸ್ ಬ್ಲಾಗ್. ಈ ವಿಡಿಯೋದಲ್ಲಿ ನಿಮಗೆ ಚಟ್ನಿ ಪುಡಿ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಅದು ಕೊಬ್ಬರಿನ ಬಳಸ್ಕೊಂಡು ಚಟ್ನಿ ಪುಡಿನ ಸ್ಪೈಸಿಯಾಗಿ ಯಾವ ರೀತಿಯಾಗಿ ಮಾಡೋದಂತ ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ಕಫ, ಕೆಮ್ಮು, ನೆಗಡೆ, ಜ್ವರ ಇದ್ದರೆ ನೀವು ಯಾವ ರೀತಿಯಾಗಿ ಶುಂಠಿ ಜೀರಿಗೆ ಕಾಫಿನ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಯೂಶ್ವಲಿ ಶುಂಠಿ ಹಾಗೆ ಕಾಫಿ ಮಾಡಬೇಕು ಅಂತ ಹೇಳಿದ್ರೆ ಯೂಶ್ವಲಿ ಟೀ ಅಂತ ಅನ್ಕೋಬೋದು. ಇಲ್ಲ, ಇದು ಕಾಫಿನೇ. ಇದು ನಮ್ಮ ಅತ್ತೆಯ ರೆಸಿಪಿ. ಸೊ ಇದನ್ನು ಕೂಡ ಇವತ್ತು ಶೇರ್ ಮಾಡ್ತೀನಿ. ಇನ್ನು ಇದ್ರ ಜೊತೆಗೆ ಗೊಡ್ಗಾರ ಹೇಗೆ ಮಾಡೋದು ಸಿಂಪಲ್ ಆಗಿ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ವಿಡಿಯೋ ಕಂಟಿನ್ಯೂ ಮಾಡೋಣ. ಮೊದಲು ಚಟ್ನಿ ಪುಡಿ ಮಾಡೋದಕ್ಕೆ ಮೇಯ್ನಾಗಿ ಏನೆಲ್ಲ ಬೇಕು ಎಲ್ಲದನ್ನು ಕೂಡ ಒಂದು ಕಡೆ ಜೋಡಿಸ್ಕೊಂಡಿದ್ದೀನಿ. ಆದರೆ ನಿಮ್ಗೆಲ್ಲದನ್ನು ಕೂಡ ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ಅಂತಲೂ ಕೂಡ ತೋರಿಸ್ಕೊಡ್ತೀನಿ. ಇಲ್ಲಿ ಒಂದು ಬೆಳ್ಳುಳ್ಳಿನ ಹುರ್ಕೊಂಡಿದ್ದೀನಿ. ಸೊ ಬೆಳ್ಳುಳ್ಳಿನೂ ಕೂಡ ಒಂದು ಒಳ್ಳೆ ಫ್ರೇಗ್ರೆನ್ಸ್ ಕೊಡುತ್ತೆ ಚಟ್ನಿ ಪುಡಿಗೆ, ಎಕ್ಸ್ಪೆಷಲಿ ಕೊಬ್ಬರಿ ಚಟ್ನಿ ಪುಡಿಗೆ. ಹಾಗೆ ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿನ. ಯಾಕೆ ಅಂತ ಹೇಳಿದ್ರೆ ಸಿಪ್ಪೆ ನೀಟಾಗಿ ಬಿಡ್ಸೋಕ್ಕೆ ಈಸಿ ಆಗುತ್ತೆ. ಹಾಗೆ ಸ್ವಲ್ಪ ಬೆಚ್ಚಗೆ ಮಾಡಿದ್ರೆ ಒಳ್ಳೆ ಟೇಸ್ಟ್ ಕೂಡ ಸಿಗುತ್ತೆ. ಇನ್ನು ನಾನಿಲ್ಲಿ ಕಂಪ್ಲೀಟ್ ಒಂದು ಮೀಡಿಯಮ್ ಸೈಜ್ ಆಗಿರುವಂಥ ಕೊಬ್ಬರಿನ ಸ್ಲೈಸಸ್ ರೀತಿಯಲ್ಲಿ ಕಟ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಹುರ್ಕೋತಾ ಇಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡ್ಬೋದು, ನಾನು ಬೆಳ್ಳುಳ್ಳಿನ ಸ್ವಲ್ಪ ಬೆಚ್ಚಗೆ ಮಾಡಿ ಹುರ್ಕೊಂಡಿದ್ದಕ್ಕೆ ಎಷ್ಟು ಬೇಗ ಈಸಿಯಾಗಿ ನಾನು ಸಿಪ್ಪೆನ ತೆಗಿಬೋದು. ಯೂಶ್ವಲಿ ಒಂದಕ್ಕೂ ಹೆಚ್ಚಿನ ಬೆಳ್ಳುಳ್ಳಿನ ಸಿಪ್ಪೆ ಸುಲಿಬೇಕು ಅಂದರೆ ನಾನು ಈ ರೀತಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಸುಲಿದ್ಬಿಡ್ತೀನಿ. ಆವಾಗ ಈಸಿ ಆಗುತ್ತೆ, ಉಗ್ರೆಲ್ಲ ನೋವು ಬರೋದಿಲ್ಲ. ಇನ್ನು ಇಲ್ಲಿ ಹುರ್ಕೊಂಡಿರೋ ಕೊಬ್ಬರಿ ಕೂಡ ರೆಡಿ ಆಯಿತು. ಒಂದು ಬೌಲಿಗೆ ಫಟಾಫಟ ಅಂತ ಎತ್ತಿಟ್ಕೋತೀನಿ. ಹಾಗೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ನ ಕೂಡ ಹುರ್ಕೋತೀನಿ. ಮೇನಾಗಿ ನಮಗೆ ಖಾರಕ್ಕೆ ಏನು ಬೇಕು ಹೇಳಿ, ಗುಂಟೂರು ಮೆಣಸಿನ್ಕಾಯಿ ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ. ಸೊ ಇಲ್ಲಿ ಖಾರದ ಮೆಣಸಿನ್ಕಾಯಿ ಹಾಗೆ ಕಲರ್ ಬರುವಂಥ ಮೆಣಸಿನ್ಕಾಯಿ ಎರಡೂ ಕೂಡ ಹಾಕ್ಕೊಂಡು ಒಂದೇ ಸತಿ ಫ್ರೈ ಮಾಡ್ಕೋತಾ ಇದ್ದೀನಿ. ಎರಡೂ ಕೂಡ ಆಲ್ಮೋಸ್ಟ್ ಒಂದು 50ರಿಂದ 60 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಸೊ ಖಾರಕ್ಕೆ ತಕ್ಕಂತೆ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಈ ರೀತಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನಿಮಗೆ ಮೀಡಿಯಮ್ ಆಗಬೇಕು ಅಂದರೆ ಒಂದು 2 ಒಣಮೆಣಸಿನ್ಕಾಯಿನ ಕಡಿಮೆ ಮಾಡ್ಕೊಳ್ಳಿ. ಇನ್ನು ಇವಾಗ ಇದು ಕಂಪ್ಲೀಟಾಗಿ ಫ್ರೈ ಆಗಿದ ನಂತರ ಇದನ್ನು ಕೂಡ ಸೈಡಿಗೆ ಎತ್ತಿಟ್ಕೋಬೇಕು. ಆದರೆ ನೀವೇನಾದರೂ ಚಟ್ನಿ ಪುಡಿನ ತುಂಬ ಜಾಸ್ತಿ ಮಾಡ್ತಾ ಇದ್ದೀರಾ ಅಂದರೆ ಡ್ರೈ ಫ್ರೈ ಮಾಡ್ಕೊಳ್ಳಿ. ಕಡಿಮೆ ಮಾಡ್ಕೋತಾ ಇದ್ದೀರಾ ಹಾಗೆ ನಮಗೆ ಎಣ್ಣೆ ಹಾಕ್ಕೊಂಡೇ ಉರಿಬೇಕು, ಆವಾಗಲ ನಮಗೆ ಟೇಸ್ಟ್ ಇಷ್ಟ ಆಗುತ್ತೆ ಅನ್ನೋದಾದರೆ ನೀವು ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಇಲ್ಲಿ ನಾನು ಡ್ರೈ ಫ್ರೈ ಮಾಡ್ಕೋತಾ ಇದ್ದೀನಿ. ಯೂಶ್ವಲಿ ಕಡಿಮೆ ಕ್ವಾಂಟಿಟಿ ಇರಲಿ ಜಾಸ್ತಿ ಕ್ವಾಂಟಿಟಿ ಇರಲಿ, ನಾನು ಯಾವಾಗಲೂ ಡ್ರೈ ಫ್ರೈನೇ ಮಾಡ್ಕೊಳ್ಳೋದು. ಇನ್ನು ಒಂದು ಬೌಲಲ್ಲಿ 3/4 ಭಾಗದಷ್ಟು ಕಡಲೆ ಬೀಜನ ತಗೊಳ್ತಾ ಇದ್ದೀನಿ. ಇದೇ ಒಂದು ಬೌಲಿನ ಅಳತೆ ಅಂತ ಹೇಳಲ್ಲ ನಾನು ಕೊಬ್ಬರಿ ತೊಗೊಂಡಿದ್ದೆ ಅಲ್ವಾ, ಆ ಬೌಲಿನ ಅಳತೆಯಲ್ಲಿ ಹೇಳೋದಾದರೆ 1/4 ಭಾಗಕ್ಕೂ ಸ್ವಲ್ಪ ಕಡಿಮೆ ಕಡಲೆ ಬೀಜನ ತೊಗೊಂಡಿದ್ದೀನಿ. ಓಕೆನಾ? ಸೊ ಯೂಶ್ವಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕಡಲೆ ಬೀಜ, ಹುರ್ಗಡ್ಲೆ ಎರಡೂ ಕೂಡ ಹಾಕ್ಕೊಳ್ತಿದ್ದೀವಿ ಅಂದರೆ ನಾವು ಸ್ವಲ್ಪ ಈ ರೀತಿ ಹಾಕ್ಕೊಳ್ಬೇಕಾಗತ್ತೆ. ಬರೀ ಹುರ್ಗಡ್ಲೆ ಮಾತ್ರ ಹಾಕ್ಕೊಳ್ತಿದ್ದೀವಿ ಅಂದರೆ ನೀವು 1 ಕಪ್ಪು ಕೊಬ್ಬರಿಗೆ ಒಂದು 1/4ಕ್ಕಿಂತ ಜಾಸ್ತಿ, ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಹಾಕ್ಕೋಬೋದು. ಆವಾಗ ಹಾಕ್ಕೊಂಡ್ರೆ ಕೊಬ್ಬರಿ ಫ್ಲೇವರ್ ಇರುತ್ತೆ, ಕೊಬ್ಬರಿ ಚಟ್ನಿ ಪುಡಿ ಅಂತ ಅನಿಸುತ್ತೆ. ಇಲ್ಲಾಂದರೆ ಯಾವ ಪದಾರ್ಥ ನಾವು ಜಾಸ್ತಿ ಹಾಕಿರ್ತೀವಿ ಆ ಒಂದು ಫ್ಲೇವರ್ ಜಾಸ್ತಿ ಆಗೋಗ್ಬಿಡುತ್ತೆ. ಆ ಕಾರಣಕ್ಕೆ ಇಲ್ಲಿ ಎಲ್ಲದೂ ಕೂಡ ನಾನು ಏನು ಅಳತೆಯಲ್ಲಿ ಕೊಟ್ಟಿದ್ದೀನಿ ಅದೇ ರೀತಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇನ್ನು ಕಡಲೆ ಬೀಜ ಹುರಿದಿದ ನಂತರ ಅದಕ್ಕೇ ಒಂದು 3 ಎಸ್ಲಾಗೋಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಯಾಕಂದರೆ ಕರ್ಬೇವಿನ ಸೊಪ್ಪು ಮಾತ್ರ ಹುರಿದ್ರೆ ಒತ್ತೋಗೋಂಥ ಚಾನ್ಸಸ್ ಇರುತ್ತೆ. ಈ ರೀತಿ ಪದಾರ್ಥದೊಳಗಡೆ ನಾವು ಹುರಿದಾಗ ನೀಟಾಗಿ ಫ್ರೈ ಆಗುತ್ತೆ, ಸಿಯೋದಿಲ್ಲ ಅಂತ. ಇನ್ನು ಇಲ್ಲಿ ಬಾಣಲಿನ ಆಫ್ ಮಾಡಿದ್ದೀನಿ. ಹಾಗೆ ಖಾಲಿ ಬಾಣಲಿಗೆ ಬಿಸಿ ಇರುತ್ತಲ್ವ, ಸ್ವಲ್ಪ ಬಿಸಿ ಆಗಲಿ ಅಂತ ಹೇಳಿಬಿಟ್ಟು ಹುಣಸೆಹಣ್ಣ ಈ ರೀತಿ ಒಂದು ಅರ್ಧ ಹೋಳು ನಿಂಬೆಹಣ್ಣ ಗಾತ್ರದಷ್ಟು ಹುಣಸೆಹಣ್ಣ ತೊಗೊಂಡು ಈ ರೀತಿ ಹರಡಿದ್ದೀನಿ. ತವ ಒಂದು ಸ್ವಲ್ಪ ತಣ್ಣಗಾದ ಮೇಲೆ ಅದಕ್ಕೆ ಸ್ವಲ್ಪ ಅರ್ಧ ಸ್ಪೂನ್ ಆಗೋವಷ್ಟು ಜೀರಿಗೆ, ಒಂದು 5ರಿಂದ 6 ಮೆಣಸನ್ನು ಹಾಕಿ ಈ ರೀತಿ ಫಸ್ಟು ಕೈಯಾಡ್ಕೋತೀನಿ. ನಂತರ ನಾನು ಸ್ಟವ್ನ ಹಚ್ಕೋತೀನಿ. ಯೂಶ್ವಲಿ ಹುಣಸೆಹಣ್ಣು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಏನೂ ಹಾಕ್ಕೊಳ್ಳೋಕೆ ಹೋಗಬೇಡಿ. ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ವಿಡಿಯೋ ಲೆಂದಿ ಆಗತ್ತೆ ಅಂತ ಹೇಳಿ ಕಟ್ ಮಾಡಿದ್ದೀನಿ. ನಾನು ಹುಣಸೆಹಣ್ಣ ಹಾಕಿ ಒಂದು 3 ಮಿನಿಟ್ಸ್ ಬಿಟ್ಟಿದ ನಂತರ ನಾನು ಜೀರಿಗೆ, ಮೆಣಸನ್ನು ಹಾಕಿದ್ದೀನಿ. ಈ ರೀತಿ ಸ್ಟವ್ನ ಹಚ್ಚಿ ಕಡಿಮೆ ಫ್ಲೇಮಲ್ಲಿ ನೀವು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ನಿಮಗೆ ಒಂದು ಫ್ಲೇವರ್ ಬರುತ್ತೆ, ಜೀರಿಗೆ ಹಾಗೆ ಮೆಣಸಿನ ಫ್ಲೇವರ್ ಬರುತ್ತೆ, ಅದು ತುಂಬಾ ಚೆನ್ನಾಗಿರುತ್ತೆ. ಆ ಫ್ಲೇವರ್ ಬಂದಿದ ತಕ್ಷಣ ನೀವು ಗುರ್ತು ಮಾಡ್ಕೊಳ್ಬೇಕು, ಓಕೆ ಇದೀಗ ಫ್ರೈ ಆಗಿದೆ, ಆಫ್ ಮಾಡಬೇಕು ಅಂತ. ಈಗ ಹುರ್ಕೊಳ್ಳೋ ಅಂಥದ್ದೆಲ್ಲ ಹುರ್ಕೊಂಡಿದ್ದಾಯಿತು.
ಈಗ ಚಟ್ನಿ ಪುಡಿನ ಮಾಡೋಣ. ಸೊ ಹುರ್ಕೊಂಡಿರೋಂಥದ್ದನ್ನೆಲ್ಲ ಒಂದು ತಟ್ಟೆಗೆ ಈ ರೀತಿ ಹರಡ್ಕೊಂಡಿದ್ದೀನಿ. ಕೊಬ್ಬರಿ, ಕಡಲೆ ಬೀಜ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪು. ಇನ್ನು ಬಾಣಲಿಯಲ್ಲಿ ಏನು ಹುರಿದಿಟ್ಕೊಂಡಿದ್ದಲ್ವ ಹುಣಸೆಹಣ್ಣು, ಜೀರಿಗೆ, ಮೆಣಸು, ಮೊದಲು ಇದನ್ನು ರುಬ್ಕೋಬೇಕು. ಈ ರೀತಿ ನೀವು ಹುರ್ಕೊಳ್ಳೋದನ್ನು ರೂಢಿ ಮಾಡ್ಕೊಳ್ಳಿ. ಹುಣಸೆಹಣ್ಣು ಎಲ್ಲೂ ಕೂಡ ನಿಮಗೆ ಸಿಗೋದಿಲ್ಲ, ಹಾಗೆ ಎಲ್ಲ ಪದಾರ್ಥನೂ ಕೂಡ ನುಣ್ಣದಾಗಿರುತ್ತೆ. ಇನ್ನು ಯಾವ ಒಂದು ಫ್ಲೇವರ್ ಅಥವಾ ಯಾವ ಒಂದು ಇಂಗ್ರೀಡಿಯೆಂಟ್ಸ್ನ ಜಾಸ್ತಿ ಹಾಕಿ ಅದರ ಚಟ್ನಿ ಪುಡಿ ಮಾಡಿರ್ತೀರ ಆ ಫ್ಲೇವರ್ ನಿಮಗೆ ಚೆನ್ನಾಗಿ ಸಿಗುತ್ತೆ. ಇನ್ನು ಮಿಕ್ಸಿ ಜಾರಿಗೆ ಹುಣಸೆಹಣ್ಣು, ಜೀರಿಗೆ, ಮೆಣಸಿನ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇಂಗನ್ನ ಹಾಕಿ ಈ ರೀತಿ ಸಣ್ಣದಾಗಿ ರುಬ್ಬಿಟ್ಕೋಬೇಕು. ತೋರಿಸ್ತೀನಿ ನೋಡಿ. ಹುಣಸೆಹಣ್ಣು ಎಷ್ಟು ನೀಟಾಗಿ ಪೌಡರ್ ಆಗಿತ್ತು ಅಂದರೆ ಆ ಮುಚ್ಚಳ ತೆಗೆದಾಗ ಇಷ್ಟು ಆ ಫ್ರೇಗ್ರೆನ್ಸ್ ಗಮ್ ಅಂತ ಬರ್ತಾಯಿತ್ತು. ಇವೊಂದು ನನ್ನ ಮಿಕ್ಸಿ ಜಾರಿನ ಲಿಡ್ಡಿಗೆ ಆ ಒಂದು ಏನು ರಬ್ಬರ್ ಟೈಪ್ ಬರುತ್ತಲ್ಲ ಅದು ಹಾಳಾಗಿಬಿಟ್ಟಿತ್ತು. ಆ ಕಾರಣಕ್ಕೆ ನಾನು ಸ್ವಲ್ಪ ಮುಚ್ಚಳನ ತೆಗಿಬೇಕಾದ್ರೆ ಹುಷಾರಾಗಿ ನೋಡ್ಕೊಂಡು ತೆಗಿತೀನಿ, ಇಲ್ಲಾಂದರೆ ಆಚೆ ಎಲ್ಲ ಚೆಲ್ಬಿಡತ್ತೆ ಅಂತ. ಈಗ ರುಬ್ಬಿಟ್ಕೊಂಡಿರೋಂಥ ಪೌಡರ್ಗೆ 2 ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ ಹಾಗೆ ಹುರಿದಿಟ್ಕೊಂಡಿರುವಂಥ ಒಣಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ. ಈ ರೀತಿ ಮುರಿದು ಹಾಕಿದ ನಂತರ ನೀವು ಫಸ್ಟು ಕೈ ತೊಳ್ಕೊಳ್ಳಿ, ಇಲ್ಲಾಂದರೆ ನೀವು ಮುಖ ಮುಟ್ಕೊಂಡ್ರೆ, ಮಗುವಿನ ಮುಖ ತೊಳೆದ್ರೆ ಮುಖ ಎಲ್ಲ ಉರಿಯೋ ಅಂಥ ಚಾನ್ಸಸ್ ಇರುತ್ತೆ. ಇವಾಗ ಈ 2 ಇಂಗ್ರೀಡಿಯೆಂಟ್ಸ್ನ ಹಾಕಿ ಮತ್ತೆ ಪೌಡರ್ನ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಬಂದಿತ್ತು ಗೊತ್ತಾ. ಹುರ್ಗಡ್ಲೆ ಹಾಗೆ ಒಣಮೆಣಸಿನ್ಕಾಯಿನೂ ಕೂಡ ಹುಣಸೆಹಣ್ಣಿನ ಪೌಡರ್ ಜೊತೆಗೆ ಹಾಕ್ಕೊಂಡಿದೆ. ಈಗ ಈ ಪೌಡರ್ನ ಮತ್ತೆ ಬೇರೆ ಮಾಡ್ಕೋಬೇಡಿ. ಇದ್ರ ಜೊತೆಗೆ ಹುರಿದಿಟ್ಕೊಂಡಿರುವಂಥ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಕಡಲೆ ಬೀಜ ಇಷ್ಟನ್ನು ಕೂಡ ಹಾಕ್ಕೊಬೇಕು. ಇದೆಲ್ಲದೂ ಕೂಡ ನುಣ್ಣಗೆ ರುಬ್ಕೋಬೇಕು. ಕೊಬ್ಬರಿ ಮಾತ್ರ ಒಂಚೂರು ನಾವು ತುರಿದಾಗ, ಸಣ್ಣಗೆ ತುರಿದಾಗ ಯಾವ ರೀತಿಯಾಗಿ ತರಿಯಾಗಿರುತ್ತಲ್ವ ಆ ರೀತಿಯಾಗಿ ರುಬ್ಕೋಬೇಕು. ಅದಕ್ಕೆ ಇದನ್ನೆಲ್ಲದೂ ಕೂಡ ಫಸ್ಟು ನೀಟಾಗಿ ರುಬ್ಬಿಟ್ಕೋಬೇಕು. ಆವಾಗ ನಿಮಗೆ ತುಂಬ ಟೇಸ್ಟಿಯಾಗಿರುವಂಥದ್ದು ಸಿಗುತ್ತೆ. ಇನ್ನು ಇದನ್ನು ರುಬ್ಬಿದಾದಮೇಲೆ ನಾನು ಮಿಕ್ಸಿಂಗ್ ಬೌಲ್ಗೆ ಹಾಕಿರೋ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ನಾನು ಕ್ಯಾಮ್ರಾ ಆನ್ ಆಗಿದೆ ಅಂದ್ಕೊಂಡಿದ್ದೀನಿ, ಬಟ್ ಆನ್ ಆಗಿರಲಿಲ್ಲ. ಸೊ ನಾನು ಅದಕ್ಕೆ ಇವಾಗ ಮಿಕ್ಸಿಂಗ್ ಬೌಲಲ್ಲೇ ತೋರಿಸ್ತಾ ಇದ್ದೀನಿ. ಎಷ್ಟು ಕಲರ್ಫುಲ್ ಆಗಿತ್ತು ಅಂದರೆ ತುಂಬ ಕಲರ್ಫುಲ್ ಆಗಿತ್ತು. ನೀಟಾಗಿ ಈ ರೀತಿ ಎಲ್ಲ ಮಸಾಲನೂ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡಿದ ನಂತರ ಮತ್ತೆ ಮಿಕ್ಸಿ ಜಾರಿಗೆ ಕೊಬ್ಬರಿ ಹುರಿದಿಟ್ಕೊಂಡಿದ್ದಲ್ವ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಮಿಕ್ಸಿಂಗ್ ಬೌಲ್ಗೆ ಹಾಕಿದ್ದೀನಲ್ವ ಪೌಡರ್, ಚಟ್ನಿ ಪೌಡರ್, ಅದನ್ನು ಬೇಕಾದ್ರೆ ನೀವು ತಟ್ಟೆಯಲ್ಲೂ ಕೂಡ ಹಾರಾಕ್ಬೋದು. ನಾನಿಲ್ಲಿ ಇದೊಂದು ಬೌಲ್ಗಲ್ಲೇ ನೀಟಾಗಿ ಫಿಕ್ಸ್ ಆಗ್ತಿದೆ ಅಂತ ಹೇಳಿ ಅದರಲ್ಲೇ ಬಿಟ್ಕೊಂಡಿದ್ದೀನಿ. ಈಗ ಕೊಬ್ಬರಿನೂ ಕೂಡ ರುಬ್ಬಿದಾಗಿದೆ. ಕೊಬ್ಬರಿ ನೋಡ್ಬೋದು ನುಣ್ಣಕ್ಕೂ ಒಂಚೂರು ಜಾಸ್ತಿ ಅಷ್ಟೇ, ಜಾಸ್ತಿ ತರಿ ಅಂತಲೂ ಇಲ್ಲ. ನೀಟಾಗಿ ಈ ರೀತಿ ನೀವು ರುಬ್ಕೊಂಡು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಬೇಕು. ಮಿಕ್ಸಿ ಜಾರಲ್ಲಿ ಎಲ್ಲೇ ಏನೇ ಉಳ್ಕೊಂಡಿದ್ರು ನೀಟಾಗಿ ಕೈ ಹಾಕಿ ತೆಗೆದು ನೀಟಾಗಿ ಹಾಕ್ಕೊಳ್ಳಿ. ವೇಸ್ಟ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಎಲ್ಲದನ್ನು ತೆಗ್ದಿದ ನಂತರ ನಾನು ಸ್ಪೂನ್ನ ಬಳಸ್ಕೊಂಡು ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೇನಾದರೂ ಮಿಕ್ಸ್ ಜಾಸ್ತಿ ಹೊತ್ತು ಮಾಡೋಕ್ಕೆ ಪೇಷನ್ಸ್ ಇಲ್ಲ ಅಥವಾ ಮಿಕ್ಸ್ ಮಾಡೋಕ್ಕಾಗಲ್ಲ ಅಂತ ಇದ್ದರೆ ಆಗ ಬೇಕಿದ್ರೆ ನೀವು ಮತ್ತೆ ಮಿಕ್ಸಿ ಜಾರಿಗೆ ಹಾಕಿ ಒಂದೇ ಒಂದು ಸುತ್ತು ರುಬ್ಬಿದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ. ಬಟ್ ನಾನಿಲ್ಲಿ ಆ ರೀತಿ ಮಾಡ್ತಾಯಿಲ್ಲ. ಆಲ್ಮೋಸ್ಟ್ ಒಂದು 5 to 7 ಮಿನಿಟ್ಸ್ ನಾನು ಈ ರೀತಿ ಸ್ಪೂನಲ್ಲೇ ಮಿಕ್ಸ್ ಮಾಡಿದ್ದೀನಿ. ಆ ರೀತಿ ಮಿಕ್ಸ್ ಮಾಡೋದ್ರಿಂದ ನಾವು ಮುಂಚೆನೇ ಮಸಾಲೆ ಎಲ್ಲ ರುಬ್ಬಿದ್ವಿ ಅಲ್ವಾ, ಉಪ್ಪು, ಖಾರ, ಹುಳಿ ಎಲ್ಲ ಹಾಕಿ, ಅದು ಒಂದು ಕಲರ್ ಇದ್ದರೆ ಕೊಬ್ಬರಿನೇ ಒಂದು ಕಲರ್ ಇರುತ್ತೆ. ಎರಡು ಕೂಡ ನೀಟಾಗಿ ಮಿಕ್ಸ್ ಮಾಡೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಹಾಗೆ ಒಂದು ಒಳ್ಳೆ ಫ್ರೇಗ್ರೆನ್ಸ್ ಕೊಡುತ್ತೆ. ಅದು ನಿಮಗೆ ಗೊತ್ತಾಗುತ್ತೆ ಮಿಕ್ಸ್ ಮಾಡಬೇಕಾದ್ರೆ. ಈಗ ಆಲ್ಮೋಸ್ಟ್ ಅರ್ಧ ಗಂಟೆ ನಾನು ಒಂದು ಬೌಲಲ್ಲೇ ಹಾಗೆ ಈ ಮಿಕ್ಸ್ ಮಾಡಿದಂಥ ಚಟ್ನಿ ಪುಡಿನ ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ನಾವು ಮಿಕ್ಸಿ ಜಾರಲ್ಲಿ ರುಬ್ಬಿರ್ತೀವಿ ಅಲ್ವಾ, ಕುಟ್ಟೋದಿಲ್ಲ, ರುಬ್ಬಿರೋದ್ರಿಂದ ಬಿಸಿ ಬಿಸಿ ಇರುತ್ತೆ. ಆ ಕಾರಣಕ್ಕೆ ಇವಾಗ ಈ ಗಾಜಿನ ಬೌಲಿಗೆ ನಾನು ಇವಾಗ ಮಾಡಿದಂಥ ಚಟ್ನಿ ಪುಡಿನ ಎಲ್ಲದನ್ನು ಕೂಡ ಇದಕ್ಕೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋತೀನಿ. ಆಲ್ಮೋಸ್ಟ್ ನನಗೆ 15 to 20 ಡೇಸ್ ಬರುತ್ತೆ. ಈ ಚಟ್ನಿ ಪುಡಿ ಯೂಶ್ವಲಿ ನಮ್ಮ ಮನೇಲಿ ಬೇಗನೆ ಖಾಲಿ ಆಗುತ್ತೆ. ನಮ್ಮ ಮನೇಲಿ ಎಲ್ಲರಿಗೂ ಕೂಡ ಇಷ್ಟ. ಮೇಯ್ನಾಗಿ ನಾವು ಮಿಲಿಟ್ಸ್ನ ಬಳಸೋದ್ರಿಂದ, ರೊಟ್ಟಿ, ಚಪಾತಿ, ಇಡ್ಲಿ ಮಾಡೋದ್ರಿಂದ ಎಕ್ಸ್ಪೆಷಲಿ ಚಟ್ನಿ ಪುಡಿ ಖಾಲಿ ಆಗುತ್ತೆ. ಆ್ಯಂಡ್ ಆಲ್ಸೋ ಕೊಬ್ಬರಿಯಿಂದ ಮಾಡಿರುವಂಥ ಚಟ್ನಿ ಪುಡಿ ಅಂತೂ ಇನ್ನೂ ಟೇಸ್ಟಿಯಾಗಿ ಹೊಂದ್ಕೊಳ್ಳುತ್ತೆ ಇಡ್ಲಿಗೆ. ನೀವು ಒಂದ್ಸತಿ ಟ್ರೈ ಮಾಡಿ. ತುಪ್ಪ, ಕೊಬ್ಬರಿ ಚಟ್ನಿ ಪುಡಿ ಹಾಗೆ ಇಡ್ಲಿನ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ.
ಸೊ ಚಟ್ನಿ ಪುಡಿ ಸೈಡಿಗೆ ಎತ್ತಿಟ್ಟಿದ್ದಾಯಿತು. ಇವಾಗ ಅದೇ ತವನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಗೊಡ್ಡುಗಾರನ ಮಾಡ್ಕೊಳ್ಳೋಣ ಅಂತ. ಮನೆಯಲ್ಲಿ ಕೋಲ್ಡ್ ಆಗಿ ಸ್ವಲ್ಪ ಟೇಸ್ಟಿ ಸಿಗ್ತಲ್ಲ, ಖಾರವಾಗಿ ಗೊಡ್ಡುಗಾರ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ರೀತಿಯಾಗಿ ಬ್ಯಾಡಗಿ ಮೆಣಸಿನ್ಕಾಯಿ 4 ಹಾಗೆ ಖಾರದ ಮೆಣಸಿನ್ಕಾಯಿನ 5 ಹಾಕಿ ಈ ರೀತಿ ಡ್ರೈ ಫ್ರೈ ಮಾಡೋದಕ್ಕೆ ತವದಲ್ಲಿ ಇಟ್ಬಿಟ್ಟು, ಇನ್ನು ಪಕ್ಕದಲ್ಲಿ ಮೊಸರು ಕೂಡ ಎಪ್ಪಾಕಿದ್ದೆ. ಯೂಶಲಿ ಬೆಂಗಳೂರು ಹಾಲಲ್ಲಿ ಮೊಸರನ್ನ ಎಪ್ಪಾಕಿದ್ರೆ ಚೆನ್ನಾಗಿರಲ್ಲ, ನನಗೂ ಕೂಡ ಅಷ್ಟು ಇಷ್ಟ ಆಗಲ್ಲ. ಒಂದೊಂದ್ಸತಿ ಹಾಲು ತಂದಾಗ ಮಿಕ್ಕಿದಾಗ ಈ ರೀತಿಯಾಗಿ ಎಪ್ಪಾಕೊಳ್ಳಿ, ತುಂಬಾ ಚೆನ್ನಾಗಿ ಗಟ್ಟಿ ಮೊಸರು ಬರುತ್ತೆ. ಯೂಶಲಿ ಹಾಲನ್ನ ಕಾಯಿಸಿದ ನಂತರ ಕೆನೆನ ತೆಗೆದು ಹಾಲನ್ನ ಮಡಿಕೆಗೆ ಹಾಕಿ ಇದಕ್ಕೆ ಸ್ವಲ್ಪ ಎಪ್ಪ ಹಾಕಿ ಅಂದರೆ ಮೊಸರನ್ನ ಹಾಕಿ ನಂತರ ಒಂದು ಹಸಿಮೆಣಸಿನ್ಕಾಯಿನ ಹಾಕಿದ್ರೆ ಎಷ್ಟು ಚೆನ್ನಾಗಿ ಎಪ್ಪಾಗುತ್ತೆ ಅಂದರೆ ತುಂಬಾ ಟೇಸ್ಟಿಯಾಗೂ ಇರುತ್ತೆ. ನಾನು ಈ ರೀತಿ ಮಾಡ್ಕೊಂಡಿದ ನಂತರ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ಇವಾಗ ಮುಚ್ಚೋದಕ್ಕೆ ಆಗ್ತಾಯಿಲ್ಲ, ಊಟ ಎಲ್ಲ ಆದಮೇಲೆ ಖಾಲಿ ಆಗುತ್ತಲ್ವ, ಆವಾಗ ಲಿಡ್ನ ಕ್ಲೋಸ್ ಮಾಡ್ಕೊತೀನಿ. ಇನ್ನೂ ನಾನು ಒಣಮೆಣಸಿನ್ಕಾಯಿನ ಹುರಿದಿಟ್ಕೊಂಡಿದ್ದಲ್ವ, ಅದು ಕೂಡ ಹುರಿದಿದ್ದಾಗಿದೆ. ಇವಾಗ ಗೊಡ್ಡುಗಾರ ಮಾಡೋದಕ್ಕೆ ನಾನು ಕಂಪ್ಲೀಟ್ ಒಂದು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 3 ಎಸ್ಲಾಗೋಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ನಂತರ ಹುರಿದಿಟ್ಕೊಂಡಿರುವಂಥ ಎಲ್ಲ ಕೆಂಪು ಮೆಣಸಿನ್ಕಾಯಿನ ಈ ರೀತಿ ಮುರಿದು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ತವ ಸುಡ್ತಾ ಇತ್ತು, ನನಗೆ ಅದು ಹಿಡ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಬಟ್ ಆದರೆ ಟೈಮ್ ಆಗಿತ್ತು, ಹಶ್ವಾಗಿತ್ತು ಅನ್ನೋ ಕಾರಣಕ್ಕೆ ಬೇಗನೆ ಈ ರೀತಿ ಮಾಡ್ಕೋತಾ ಇದ್ದೀನಿ. ಇನ್ನು ಸ್ಟವ್ ಆಫ್ ಮಾಡಿದ ನಂತರ ನಾನು ಅದೇ ಬಾಣಲಿಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ಕೊಂಡಿದ್ದೆ. ಆಲ್ಮೋಸ್ಟ್ ಅರ್ಧ ಓಲ್ಡ್ ನಿಂಬೆಹಣ್ಣಷ್ಟು ಗಾತ್ರದ ಹುಣಸೆಹಣ್ಣ ಹಾಕ್ಕೊಂಡು ಹಾಗೆ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಿಂಗನ್ನ ಹಾಕಿ ಮೊದಲು ಡ್ರೈ ಮಿಕ್ಸಿ ಮಾಡ್ಕೋತೀನಿ. ಈ ರೀತಿ ನೀರು ಹಾಕದೆ ಮಿಕ್ಸಿ ಮಾಡಿಕೊಂಡ್ರೆ ನೀಟಾಗೆ ಪೌಡರ್ ಆಗುತ್ತೆ. ಇದಾದಮೇಲೆ ಒಂದೇ ಒಂದು ಸ್ಪೂನ್ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಎಣ್ಣೆ ಅಥವಾ ತುಪ್ಪನೂ ಹಾಕ್ಕೋಬೋದು. ಈ ರೀತಿ ನೀರನ್ನ ಹಾಕ್ಕೊಂಡು ರುಬ್ಬಿದ ನಂತರ ಕೈಯಲ್ಲೇ ನೀಟಾಗಿ ತೆಗೀರಿ. ಸ್ಪೂನಲ್ಲಾದರೆ ತುಂಬ ವೇಸ್ಟ್ ಆಗುತ್ತೆ, ಯಾಕಂದರೆ ನಾವು ಮಾಡೋದೇ ಕಡಿಮೆ ಕ್ವಾಂಟಿಟೀಲಿ. ಇವಾಗ ನಾನು ಮಾಡಿರೋದು ಇಷ್ಟು ಅಂತ ಕಾಣಿಸ್ತಿದೆ, ಬಟ್ ತುಂಬ ಖಾರ ಆಗಿ ತುಂಬ ಹುಳಿಯಾಗಿರುತ್ತೆ. ಒಂದು 3 ರಿಂದ 4 ಜನ ತಿನ್ಬೋದು. ಇನ್ನು ರೊಟ್ಟಿ ಹಾಕೋದಕ್ಕೆ ತುಂಬ ಟೈಮ್ ಆಗಿದೆ, ಆ ಕಾರಣಕ್ಕೆ ನಾನು ಇವಾಗ ರಾಗಿ ದೋಸೆ ಮಾಡ್ಕೋತಾ ಇದ್ದೀನಿ. 1 ಬೌಲ್ ಆಗೋಷ್ಟು ರಾಗಿಗೆ ಅರ್ಧ ಬೌಲ್ ಆಗೋಷ್ಟು ಗೋಧಿ ಹಿಟ್ಟು, 1/4 ಭಾಗದಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಇನ್ಸ್ಟೆಂಟಾಗಿ ರಾಗಿ ದೋಸೆನ ಮಾಡ್ಬೋದು. ಯೂಶ್ವಲಿ ನಾನು ಇನ್ನೊಂದು ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ರಾಗಿ ದೋಸೆ ಯಾವ ರೀತಿ ಮಾಡೋದಂತನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ, ನೀವು ಅದನ್ನು ಕೂಡ ನೋಡ್ಬೋದು. ಇದು ಕೂಡ ಇನ್ಸ್ಟೆಂಟ್ ಆಗಿರುವಂಥ ರಾಗಿ ದೋಸೆ. ಆದರೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಎರಡೂ ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಏನಾದರೂ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ದೋಸೆ ಅಂತೂ ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ನಾವು ಜೀರಿಗೆನ ಹಾಕ್ಕೊಂಡಿದ್ರೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಆ ಕಾರಣಕ್ಕೆ ನಾನಿಲ್ಲಿ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮೊದಲು ಡ್ರೈ ಮಿಕ್ಸ್ನ ಮಾಡ್ಕೋತೀನಿ. ಈ ರೀತಿ ಡ್ರೈ ಮಿಕ್ಸ್ ಮಾಡೋದ್ರಿಂದ ಉಪ್ಪು, ಜೀರಿಗೆ ಮತ್ತು ಹಾಕಿರುವಂಥ ಪದಾರ್ಥ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ನಂತರ ಸ್ವಲ್ಪ ನೀರು ಹಾಕಿ ಈ ರೀತಿ ಫಸ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಅದಾದಮೇಲೆ ಸ್ವಲ್ಪ ಜಾಸ್ತಿ ನೀರನ್ನ ಹಾಕಿ ನಾವು ಕಲಿಸೋದ್ರಿಂದ ನಮಗೆ ಹಿಟ್ಟು ಗಂಟು ಆಗೋಕ್ಕೆ ಚಾನ್ಸಸ್ಸೇ ಇರಲ್ಲ. ಹಾಗೆಯೇ ಇಲ್ಲಿ ನಾವು ನಮಗೆ ಯಾವ ಹದಕ್ಕೆ ಬೇಕೋ ಅದ್ರ ತಕ್ಕಂತೆ ನೀಟಾಗಿ ಕಲಿಸ್ಕೋಬೇಕು. ದೋಸೆಗೆ ತೀರಾ ಗಟ್ಟಿ ಅಷ್ಟು ಚೆನ್ನಾಗಿರಲ್ಲ, ಹಾಗಂತ ತೆಳುನೂ ಚೆನ್ನಾಗಿರಲ್ಲ. ಮೀಡಿಯಮಾಗಿ ಕಲಸಿ ಈ ರೀತಿ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಇಟ್ಕೊಂಡಿದ್ದೀನಿ. ನನಗೆ ಪಾತ್ರೆ ತೊಳೆಯೋದೆಲ್ಲ ಇತ್ತಲ್ಲ, ಸ್ವಲ್ಪ ತೊಳ್ಕೊಂಡು ಹಾಗೆ ಇವಾಗ ದೋಸೆನ ಬಿಡೋಣ ಅಂತ ಬಂದಿದ್ದೀನಿ. ಈಗ ದೋಸೆ ಬಿಡ್ತಾನೆ ಹಾಗೆ ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂತ ಹೇಳಿ ತವನ ಕೂಡ ಇಟ್ಟಿದ್ದೀನಿ. ಹಾಗೆ ತವಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೊಂಡಿದ್ದೀನಿ. ಇನ್ನು ಆವಾಗಲೇ ಹೇಳ್ದಾಗೆ ಬೆಳಗ್ಗೆನೆ ಒಣಗೊನೆ ಸೊಪ್ಪನ್ನ ತೊಗೊಂಡು ಬಂದಿದ್ದೆ. ಅಲಸಂಡೆ ಕಾಳು ಹಾಕಿ ಬಸ್ಸಾರನ್ನ ಮಾಡಿ ಕಾಳು ಕೂಡ ಮಾಡಿದೆ. ಸೊ ಕಾಳು ಸ್ವಲ್ಪ ಮಿಕ್ಕಿತ್ತು, ಇನ್ನು ಬಸ್ಸಾರು ಕೂಡ ಮಿಕ್ಕಿತ್ತು. ಅವೆರಡನ್ನೇ ಕಾಯಿಸ್ಕೊಂಡು ಇವಾಗ ರಾತ್ರಿಗೂ ಊಟ ಮಾಡ್ಕೊಂಬಿಡೋಣ. ಇನ್ನು ಬೆಳಗ್ಗೆಗೆ ಆಗಬಹುದು, ಇಲ್ಲ ಅಂದರೆ ನೋಡಬೇಕು. ಹಾಗೆ ಗೊಡ್ಗಾರ ಅಂತೂ ರೆಡಿ ಆಯಿತು, ಮೊಸರು ಕೂಡ ರೆಡಿ ಆಯಿತು. ಇನ್ನು ಮಧ್ಯಾಹ್ನ ನನ್ನ ಹಸ್ಬೆಂಡ್ ಬಂದು ಸ್ವಲ್ಪ ಅನ್ನ ಮಾಡ್ಕೊಂಡು ಊಟ ಮಾಡಿದರು. ಸ್ವಲ್ಪ ಅನ್ನನೂ ಕೂಡ ಇದೆ. ಆ ಕಾರಣಕ್ಕೆ ನಾನು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ, ಅದಾದಮೇಲೆ ಟೈಮ್ ಇಲ್ಲ ಅಂತ ಹೇಳಿ ರಾಗಿ ದೋಸೆನೇ ಮಾಡ್ತಾಯಿದ್ದೀನಿ. ಇನ್ನು ಬೆಳಗ್ಗೆಗೆ ಮಿಲಿಟ್ಸು ಕೂಡ ನೆನಾಕಿಟ್ಟಿದ್ದೀನಿ. ಸೊ ಬೆಳಗ್ಗೆಗೆ ಏನು ಮಾಡಬೇಕಂತ ರಾತ್ರಿ ಪ್ಲ್ಯಾನ್ ಮಾಡಲೇಬೇಕಲ್ಲ ವರ್ಕ್ ವಿಮೆನ್. ಇನ್ನು ಇವಾಗ ದೋಸೆನ ಬಿಡ್ತಾ ಇದ್ದೀನಿ. ಸೊ ದೋಸೆ ಬಿಟ್ಕೊಂಡೆ ಬೇರೆ ಕೆಲಸಗಳನ್ನ ಕೂಡ ಮಾಡ್ಕೋಬೇಕಲ್ವ. ಇನ್ನು ಮೊದಲನೇ ದೋಸೆ ಅಂತೂ ಸ್ವಲ್ಪನಾದರೂ ಕಿತ್ತೋಗಿಲ್ಲ ಅಂದರೆ ಅದಕ್ಕೆ ಸಮಾಧಾನನೇ ಇರಲ್ಲ. ಬಟ್ ನನಗೆ ಮೊದಲನೇ ದೋಸೆ ಯಾವಾಗಲೂ ಅಷ್ಟೇ ಸ್ವಲ್ಪ ಕೀಳುತ್ತೆ, ಬಟ್ ಆದರೆ ಬೇರೆ ಏನೂ ತೊಂದರೆ ಆಗಲ್ಲ. ಈ ರೀತಿ ದೋಸೆನ ಬಿಟ್ಟಿದ ನಂತರ ಒಂದು ಲಿಡ್ನ ಕ್ಲೋಸ್ ಮಾಡ್ಕೋತೀನಿ. ಆಗ
ಎಕ್ಸ್ಪೆಷಲಿ ರಾಗಿ ದೋಸೆ ಅಂತ ಮಾಡಿದಾಗ ನೀವು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ. ಮಾಡೋದ್ರಿಂದ ಏನು ಉಪಯೋಗ ಅಂದರೆ ಇನ್ನೊಂದು ಭಾಗನೂ ಕೂಡ ಬೇಯುತ್ತೆ. ಹಾಗೆ ರಾಗಿ ದೋಸೆ ಮಾಡಬೇಕಾದ್ರೆ ನಿಮಗೆ ವೈಟ್ ಆಗಿ ಕಾಣುತ್ತೆ, ಹಿಟ್ಟು ವೈಟ್ ಆಗಿ ಕಾಣುತ್ತೆ. ಅದು ನಿಮಗೆ ಎಕ್ಸ್ಪೀರಿಯನ್ಸ್ ಆಗಲ್ಲ, ಆವಾಗ ನಿಮಗೆ ದೋಸೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಎಕ್ಸ್ಪೆಷಲಿ ರಾಗಿ ದೋಸೆನ ನೀವು ಮಾಡ್ತಾ ಇದ್ರಂದರೆ ಲಿಡ್ನ ಕ್ಲೋಸ್ ಮಾಡಬೇಕು. ಮೇಯ್ನಾಗಿ ನೀವು ಅದನ್ನು ಫೋಕಸ್ ಮಾಡಿ. ಇಲ್ಲಾಂದರೆ ನೀವು ಹಾಗೆ ಓಪನ್ ಆಗಿ ಬಿಟ್ರಿ ಅಂದರೆ ವೈಟ್ ಆಗಿ ಕಾಣ್ತಾ ಇರುತ್ತೆ. ಡ್ರೈ ಆದಾಗ ಹಿಟ್ಟು ಯಾವ ರೀತಿಯಾಗಿ ಕಾಣುತ್ತಲ್ಲ ಅದೇ ಕಲರಲ್ಲಿ ಕಾಣುತ್ತೆ. ಆವಾಗ ನಿಮಗೆ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗಲ್ಲ. ಇಲ್ಲಾಂದರೆ ನೀವೇನಾದರೂ ಲಿಡ್ ಕ್ಲೋಸ್ ಮಾಡೋದು ಮರ್ತಿದ್ದೀರಾ ಅಂತ ಹೇಳಿದ್ರೆ ಆವಾಗ ಬೇಕಾದ್ರೆ ಸ್ವಲ್ಪ ತುಪ್ಪನ ಹಾಕಿ ಎಲ್ಲ ಕಡೆ ಸರಿದ್ರೆ ಆವಾಗ ಸ್ವಲ್ಪ ಆ ವೈಟ್ ಕಾಣ್ತಿರುತ್ತಲ್ವ ಅದೆಲ್ಲ ಹೋಗುತ್ತೆ, ಆವಾಗ ಚೆನ್ನಾಗಿರುತ್ತೆ. ಆ ರೀತಿನೂ ಕೂಡ ಮಾಡ್ಕೋಬೋದು. ಹಾಗೆ ಫೈನಲಾಗಿ ದೋಸೆ ಹಿಟ್ಟು ಎಷ್ಟಿತ್ತೋ ಅಷ್ಟೂ ಕೂಡ ದೋಸೆ ಎಲ್ಲ ಬಿಟ್ಟಿದ್ದಾಯಿತು. ಇನ್ನು ಅನ್ನ ಸ್ವಲ್ಪ ಇತ್ತು, ಅಡ್ಜಸ್ಟ್ ಆಗುತ್ತೆ, ಅದ್ರ ತಕ್ಕಂತೆಯೇ ಮಾಡಿದ್ದೆ. ಅನ್ನನೂ ಕೂಡ ವೇಸ್ಟ್ ಆಗಬಾರ್ದಲ್ವ, ಆ ಕಾರಣಕ್ಕೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ದೋಸೆ ಬರ್ತಾ ಇದೆ ಅಂದರೆ, ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂದರೆ ತುಂಬಾ ಸಾಫ್ಟಾಗಿ ಬಂದಿತ್ತು. ನೀವು ಈ ರೀತಿ ಬೇಯಿಸಿದ ನಂತರ ಒಂದು ತಟ್ಟೆಗೆ ದೋಸೆನ ಎತ್ತಿ ಇಟ್ಕೊತಾ ಇರಿ, ಇಲ್ಲಾಂದರೆ ಗ್ಲಾಸ್ ಬೌಲಿಗೆ ಎತ್ತಿಟ್ಕೊತಾ ಇರಿ, ತುಂಬಾ ಚೆನ್ನಾಗಿರುತ್ತೆ. ಆದರೆ ರಾಗಿ ಹಿಟ್ಟಿನ ದೋಸೆ ಮಾಡಬೇಕಾದ್ರೆ ಎರಡು ಕಡೆನೂ ಕೂಡ ಬೇಯಿಸಿ, ಯಾಕಂದರೆ ಅದು ಇಲ್ಲಾಂದರೆ ನೀಟಾಗಿ ಬೇಯಲ್ಲ. ಹಾಗೆ ನಾವು ಅಕ್ಕಿ ಹಿಟ್ಟನ್ನು ಮಾಡಿದಾಗ ದೋಸೆ ಬಿಡ್ತೀವಲ್ವ, ಅದೇ ಬೇರೆ ಇದೇ ಬೇರೆ. ಇದನ್ನು ನೀಟಾಗಿ ಬೇಯಿಸಬೇಕು. ಎಕ್ಸ್ಪೆಷಲಿ ರಾಗಿ ಸ್ವಲ್ಪ ನೀಟಾಗಿ ಬೇಯಿಸಬೇಕು, ಆವಾಗ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಸೊ ಅಷ್ಟರೊಳಗೆ ಸಾರು ಕೂಡ ಕುದ್ದಿತ್ತು, ಕಾಳೆಲ್ಲ ಬಿಸಿ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ಈಗ ಊಟ ಮಾಡುವಂಥ ಸಮಯ. ಮೊದಲು ಒಬ್ಬೊಬ್ಬರಿಗೆ ಊಟ ಸರ್ವ್ ಮಾಡಿ ನಾನು ಕೂಡ ಊಟ ಮಾಡುವಂಥ ಸಮಯ. ನೋಡ್ಬೋದು ದೋಸೆ ಅಂತೂ ಎಷ್ಟು ಸಾಫ್ಟಾಗಿ ಹಾಗೆ ತೆಳುವಾಗಿ ಬಂದಿತ್ತು. ನಾನು ಮೊದಲನೇ ದೋಸೆಗೆ ಮಾತ್ರ ಫಸ್ಟು ಎಣ್ಣೆನ ಸರುಕೊಂಡೆ. ಅದಾದಮೇಲೆ ನಾನು ಎರಡನೇ ದೋಸೆಯಿಂದ ಮೇಲ್ಗಡೆ ಎಣ್ಣೆನ ಹಾಕೋಕ್ಕೆ ಶುರು ಮಾಡಿಕೊಂಡೆ. ಇನ್ನು ನಾನು ಮಾಡಿರೋಂಥ ಗೊಡ್ಗಾರ ಅಂತೂ ತುಂಬಾ ಟೇಸ್ಟಿಯಾಗಿತ್ತು, ತುಂಬಾ ರುಚಿಯಾಗಿತ್ತು. ಏನಾದರೂ ಜ್ವರ ಬಂದು ಬಾಯಿ ಏನಾದರೂ ಕೆಟ್ಟೋಗಿತ್ತು ಅಂದರೆ ಈ ರೀತಿಯಾಗಿ ಗೊಡ್ಗಾರ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಇದ್ರ ಜೊತೆಗೆ ಬೆಳಗ್ಗೆ ಮಿಕ್ಕಿದಂಥ ಬಸ್ಸಾರಿನ ಕಾಳು ಚಟ್ನಿ ಪುಡಿನ ಕೂಡ ಹಾಕ್ಕೊಂಡಿದ್ದೀನಿ. ಇನ್ನೂ ಒಂದೊಂದು ಸತಿ ನಮ್ಮ ಮನೇಲಿ ಬಸ್ಸಾರು ಮಾಡಿದರೆ ಈ ಬಸ್ಸಾರಿನ ಜೊತೆಗೆ ಸ್ವಲ್ಪ ತುರಿದಿರುವಂಥ ಕಾಯಿನ ಕೂಡ ಹಾಕ್ಕೊಂಡು ತಿಂತೀವಿ, ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನು ಮೊಸರು ಎಲ್ಲ ಕೂಡ ಒಂದೇ ಕಡೆ ಈ ಥರ ಇಟ್ಕೊಂಡ್ಬಿಟ್ರೆ ನಾನು ಸರ್ವ್ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ. ಇನ್ನು ತುಪ್ಪ ಅಂತೂ ನಾನು ಯಾವಾಗಲೂ ಅಷ್ಟೇ ದೋಸೆ ಅಥವಾ ಚಪಾತಿ ರೊಟ್ಟಿ ಮೇಲೇ ಹಾಕೋದು, ತಟ್ಟೆ ಮೇಲೆ ಹಾಕಿದ್ರೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಈ ರೀತಿ ನಾನು ದೋಸೆ ಮೇಲೆ ಹಾಕ್ಕೋತೀನಿ. ಆದರೆ ನನ್ನ ಹಸ್ಬೆಂಡ್ಗೆ ಇದು ಇಷ್ಟ ಆಗಲ್ಲ, ಅವ್ರಿಗೆ ತಟ್ಟೆ ಮೇಲೆ ಹಾಕಬೇಕು. ಇನ್ನು ಊಟ ಮಾಡಿದಾಯಿತು, ಆಲ್ಮೋಸ್ಟ್ 1 ಅವರ್ ಆಗೋಗಿತ್ತು. ನಮ್ಮ ಮನೇಲಿ ಯಾಕೋ ಗೊತ್ತಿಲ್ಲ ಎಲ್ಲರಿಗೂ ಕೂಡ ಸ್ವಲ್ಪ ಕೆಮ್ಮಾಗಿತ್ತು, ವಾತಾವರಣ ಕೂಡ ಚೇಂಜ್ ಆಗಿತ್ತಲ್ವ, ಆ ಕಾರಣಕ್ಕೆ. ಅದಕ್ಕೋಸ್ಕರನೇ ಇವಾಗ ನಾನು ಜೀರಿಗೆ ಶುಂಠಿ ಕಾಫಿ ಮಾಡೋಣ ಅಂತ ಹೇಳಿ. ಯೂಶ್ವಲಿ ಜೀರಿಗೆ ಶುಂಠಿ ಟೀ ಕೇಳಿರ್ತೀರ, ಬಟ್ ಈ ಕಾಫಿ ಅಂತೂ ತುಂಬಾ ಅದ್ಭುತವಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಮಕ್ಳಿಗೆ ಮಾಡಿಕೊಡಿ. ನನ್ನ ಮಗಳಿಗಂತೂ ಇದು ತುಂಬಾ ಇಷ್ಟ. ಎಕ್ಸ್ಪೆಷಲಿ ನಮ್ಮ ಅತ್ತೆ ಮಾಡಿರುವಂಥ ಶುಂಠಿ ಜೀರಿಗೆ ಕಾಫಿ ಅಂದರೆ ತುಂಬಾ ಇಷ್ಟಪಟ್ಟು ಖುಷಿಪಟ್ಟು ಕುಡಿತಾಳೆ. ಯಾವಾಗ ಬೇಕಾದರೂ ಕುಡಿತಾಳೆ. ನೀವು ಕೂಡ ಮನೆಯಲ್ಲಿ ಮಕ್ಕಳಿದ್ರೆ ನೆಗಡೆ ಕೆಮ್ಮು ಈ ರೀತಿ ಆಗಿದ್ರೆ, ಜ್ವರ ಬಂದಿದ್ರೆ ನೀವು ಈ ರೀತಿ ಕೊಟ್ಟು ನೋಡಿ, ಅವರು ಕುಡಿತಾರೆ. ನಾನಿವಾಗ ಒಂದು ಸ್ವಲ್ಪ ಅಂದರೆ 2 ಎಸ್ಲಾಗೋಷ್ಟು ಕರ್ಬೇವಿನ ಸೊಪ್ಪನ್ನ ಹೆಚ್ಚಿಟ್ಕೊಂಡು ಹಾಗೆ 1 ಇಂಚಾಗೋಷ್ಟು ಶುಂಠಿನ ತೊಗೊಂಡು ಈ ರೀತಿಯಾಗಿ ತುರಿದಿಟ್ಕೊತಾ ಇದ್ದೀನಿ. ಆವಾಗ ನೀಟಾಗಿ ಫ್ಲೇವರ್ ಬಿಟ್ಕೊಳ್ಳುತ್ತೆ, ಅದರ ಅಂಶನೂ ಬಿಟ್ಕೊಳ್ಳುತ್ತೆ ನೀರಿಗೆ ಅಂತ. ಈ ರೀತಿ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಒಂದು ಪಾತ್ರೆನ ಇಟ್ಕೊತಾ ಇದ್ದೀನಿ. ಆಲ್ರೆಡಿ ಈ ಪಾತ್ರೆನ ಸ್ವಲ್ಪ ನೀರಿಟ್ಟು ಬಿಸಿ ಇಟ್ಟಿದ್ದೆ. ತುಪ್ಪ ಖಾಲಿಯಾಗಿತ್ತು, ಆ ಬಾಟಲ್ನ ತೊಳಿಬೇಕಿತ್ತು, ಜಿಡ್ಡು ಜಾಸ್ತಿ ಇರುತ್ತಂತ ನಾನು ಟ್ಯಾಪ್ ವಾಟರ್ನ ಹಾಕಿ ಇಟ್ಟಿದ್ದೆ. ಇವಾಗ ಮತ್ತೆ ಆ ಪಾತ್ರೆನ ತೊಳೆದ್ಬಿಟ್ಟು ಇವಾಗ ನೀರನ್ನ ಇಡ್ತಾ ಇದ್ದೀನಿ. ಇವಾಗ ಫಸ್ಟು ಒಂದು ಗ್ಲಾಸ್ ವಾಟರ್ನ ಹಾಕಿದ್ದೀನಿ ನಾನು, 3 ಜನಕ್ಕೂ ಬೇಕಲ್ವ, ಅದಕ್ಕೆ ಒಂದು ದೊಡ್ಡ ಕಪ್ಪಲ್ಲೇ ನೀರನ್ನ ಹಾಕಿದ್ದೀನಿ. ಆಲ್ಮೋಸ್ಟ್ 1/4 ಲೀಟ್ರ್ ಇದೆ. ಇದಕ್ಕೆ ನಾನು ಕರ್ಬೇವಿನ ಸೊಪ್ಪು ಹಾಗೆಯೇ ಶುಂಠಿನ ಹಾಕ್ಕೊಂಡಿದ್ದೀನಿ. ಜೊತೆಗೆ ನಾನು ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು, ಇನ್ನು 3/4 ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿನ ಹಾಕ್ಕೋತಾ ಇದ್ದೀನಿ. ಜೀರಿಗೆ ಪುಡಿ ಆದಷ್ಟು ಮನೇಲಿ ಮಾಡ್ಕೊಳ್ಳಿ, ತಂದಿರೋದನ್ನು ಹಾಕಬೇಡಿ, ಬೇರೆ ಕಹಿ ಥರ ಬರುತ್ತೆ. ನೀವು ಜೀರಿಗೆ ಪುಡಿ ಮನೇಲಿ ಮಾಡಿರೋದಿಲ್ಲ ಅಂದರೆ ಆವಾಗಲೇ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ರತ್ತುಂಡಿಯಲ್ಲಿ ಪೌಡ್ರನ್ನ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಕುದಿಬೇಕು. ಕುದಿಯೋವರೆಗೂ ನಾನು ಕೂಡ ಬೇರೆ ಬೇರೆ ಕೆಲಸ ಮಾಡ್ಕೋತಾ ಇದ್ದೆ. ನೀವು ಕುದಿಯೋವರೆಗೂ ವೆಯ್ಟ್ ಮಾಡಿ ಅದಾದಮೇಲೆ ನೀವು ಇದನ್ನು ನೆಕ್ಸ್ಟ್ ಪ್ರಾಸೆಸ್ಗೆ ಮಾಡ್ಕೋಬೇಕು. ಚೆನ್ನಾಗಿ ರಸ ಬಿಟ್ಕೋಬೇಕು, ಅಲ್ಲಿವರೆಗೂ ಕುದಿಬೇಕು. ನಾನಿಲ್ಲಿ ಕಡಿಮೆ ಉರಿ ಕೊಟ್ಟು ಆಲ್ಮೋಸ್ಟ್ 15 ಮಿನಿಟ್ಸ್ ಕುದಿಸಿದ್ದೀನಿ. ಇವಾಗ
ಸ್ವಲ್ಪ ಬೆಲ್ಲನ ಹಾಕ್ತಾ ಇದ್ದೀನಿ. ಮೆಣಸು ಹಾಕಿರೋದ್ರಿಂದ ಸ್ವಲ್ಪ ಖಾರ ಇರುತ್ತೆ ಅಂದ್ಬಿಟ್ಟು ಇದಕ್ಕೆ ನಾನು 3.5 ಸ್ಪೂನ್ ಆಗೋಷ್ಟು ಬೆಲ್ಲದ ಪುಡಿನ ಹಾಕೋತಿದ್ದೀನಿ. ಸೊ ಇದನ್ನು ಹಾಕಿದ ನಂತರ ಜಾಸ್ತಿ ಹೊತ್ತು ಕುದಿಸ್ಬಾರ್ದು. ಅದ್ರ ನಂತರನೇ ನಾನೀಗ ಸ್ವಲ್ಪ ಹಾಲನ್ನ ಹಾಕ್ತಾ ಇದ್ದೀನಿ. ನೋಡ್ಬೋದು ಒಂದು ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ ಹಾಲು ತೊಗೊಂಡಿದ್ದೀನಿ, ಬಟ್ ಅದರಲ್ಲೂ ಕೂಡ ಅರ್ಧ ಹಾಕಿದ್ದೀನಿ, ಅಂದರೆ ಕಾಲು ಭಾಗದಷ್ಟು ಮಾತ್ರ ಹಾಲನ್ನ ಹಾಕಿದ್ದೀನಿ. ಇದಕ್ಕೆ ಹಾಲು ಸ್ವಲ್ಪನೇ ಹಾಕಬೇಕು. ನಂತರ ಇವಾಗ ಒಂದು ಕುದಿ ಬಂದರೆ ಸಾಕು, ರೆಡಿ ಆಗುತ್ತೆ. ಇದ್ರದ್ದೊಂದು ಸ್ಟೋರಿನೂ ಕೂಡ ಹೇಳ್ತೀನಿ. ನನ್ನ ಹಸ್ಬೆಂಡ್ ಮನೆಗೆ ನನ್ನ ಮದುವೆ ಆದ ಹೊಸರಲ್ಲಿ ಫಸ್ಟ್ ಟೈಮ್ ಹೋದಾಗ ನಮ್ಮತ್ತೆ ಈ ಕಾಫಿನ ಮಾಡ್ತಾಯಿದ್ರು. ಮಾಡಾದ್ಮೇಲೆ ನನಗೆ ಹೇಳಿದ್ರು, ಈ ಕಾಫಿ ಇಟ್ಟಿದ್ದೀನಿ ಸೋಸ್ಕೊಂಡು ಬಾ ಅಂತ. ನಾನು ಇಷ್ಟೆಲ್ಲ ಮಾಡಿ ರೆಡಿ ಮಾಡಿ ಇನ್ನೇನು ಒಂದು ಕುದಿ ಬರುವಾಗ ನನಗೆ ಹೇಳೋಗಿದ್ರು. ನಾನು ಈ ಕಷಾಯಕ್ಕೆ ಮತ್ತೆ ಕಾಫಿ ಪುಡಿ ಹಾಕಿ ಸೋಸ್ಕೊಂಡು ಹೋಗಿದ್ದೆ. ಆವಾಗ ಸುತ್ತಮುತ್ತ ಇರೋರೆಲ್ಲ ನಗ್ತಾ ಇದ್ದಾರೆ. ಆವಾಗ ನಾನು ಕೇಳಿದೆ, ಇದು ಕಾಫಿ ತಾನೇ, ಸೊ ಕಾಫಿ ಪುಡಿ ಹಾಕಿರಲಿಲ್ಲ, ಕಾಫಿ ಮಾಡಿದ್ದೀನಿ ಅಂತ. ಸೊ ಆವಾಗ ಹೇಳಿದ್ರು, ಇಲ್ಲ ಜೀರಿಗೆ ಶುಂಠಿನ ಹಾಕಿ ಮಾಡುವಂಥ ಕಾಫಿ ಇದು, ಸೊ ಇದಕ್ಕೆ ಕಾಫಿ ಪುಡಿ ಹಾಕಲ್ಲ, ಜೀರಿಗೆ ಶುಂಠಿ ಜಾಸ್ತಿನ ಹಾಕಿ ಕುದಿಸಿ ಮಾಡುವಂಥ ಕಾಫಿ ಅಂತ ಹೇಳಿದ್ರು. ಆವಾಗ ಓಕೆ ಅಂತ ಅಂದ್ಕೊಂಡೆ. ಆ್ಯಂಡ್ ನಮ್ಮತ್ತೆ ಮಾಡಬೇಕಾದ್ರೆ ಇದಕ್ಕೆ ಸ್ವಲ್ಪ ತುಳಸಿ ಎಲೆನ ಹಾಕ್ತಾರೆ. ಇಲ್ಲಿ ನನಗೆ ಸಿಗ್ತಾ ಇಲ್ಲ. ನಿಮ್ಮ ಮನೆ ಹತ್ರ ಏನಾದರೂ ತುಳಸಿ ಎಲೆ ಇತ್ತಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಮಕ್ಕಳಿಗೆ ತುಂಬಾ ಒಳ್ಳೆಯದು. ರೆಗ್ಯುಲರ್ ಆಗು ಕೂಡ ಇದನ್ನು ತಗೊಳ್ಬೋದು, ಕಫಕ್ಕೆ ಒಳ್ಳೆಯದು. ಹೀಗಿತ್ತು ಇವತ್ತಿನ ಸಂಜೆಯ ದಿನ. ನಾನು ತೋರಿಸಿರುವಂಥ ರೆಸಿಪಿ ಇಷ್ಟ ಆಯ್ತಂದರೆ, ಈ ವಿಡಿಯೋ ಇಷ್ಟ ಆಯ್ತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಡಿಫ್ರೆಂಟ್ ಆದ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.